ಎಲ್ಲೋ ಕೇಳಿದ ಒಂದು ಪದ, ಹಿಸ್ಟರಿ ಡಿಸ್ಕ್ರೈಬ್ಸ್ ಡಸ್ ನಾಟ್ ಡಿಫೈನ್ ಹಸ್. ಸೊದೋಮ್ ಗೊಮೋರ ನಾಶವಾದಾಗ ಲೋಟನ ಮಕ್ಕಳು ತಮ್ಮನ್ನು ಮದುವೆಯಾಗುವ ಗಂಡಸರು ಈ ಜಗತ್ತಿನಲ್ಲಿಯೇ ಇಲ್ಲ ಎಂದು ನೆನೆಸಿ ತಂದೆಯಿಂದಲೇ ಮಕ್ಕಳನ್ನು ಪಡೆಯುವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅದರಿಂದ ಮೊಹಾಬ್ಯರು ಮತ್ತು ಅಮಾನಿಯರು ಉಂಟಾಗುತ್ತಾರೆ. ಆ ಹೆಣ್ಣು ಮಕ್ಕಳು ತಮ್ಮ ವಂಶಾಭಿವೃದ್ಧಿಗಾಗಿ ತೆಗೆದುಕೊಂಡ ಒಂದು ತಪ್ಪಾದ ತೀರ್ಮಾನವು ಸದಾಕಾಲವೂ ಮೊಹಾಬ್ಯರಿಗೂ ಅಮಾನಿಯರಿಗೂ ಎಲ್ಲರಿಗೂ ಶತ್ರುತ್ವ ಇರುವಂತೆ ಮಾಡಿತು. ಇವರ ಕಾಲದ ನಂತರ ಇವರ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಅಥವಾ ಇವರ ಸಂತತಿಯವರನ್ನು ಜನರು ನೋಡುವಾಗ ಎಷ್ಟು ಹೀಯಾಳಿಸಬಹುದು. ನಿಮ್ಮಮ್ಮ ಹೀಗೆ, ಅವ್ರ ಪಾಪದಿಂದ ನೀನು ಹುಟ್ಟಿದ್ದು, ನಿನ್ನ ಪೂರ್ವಜರ ಕತೆ ಏನು ಗೊತ್ತಾ, ನೀನು ಇದಕ್ಕೆ ಹೀಗೆ, ನಿನ್ನ ಸ್ವಭಾವ ಅದಕ್ಕೆ ಹಾಗೆ, ನಿನ್ನ ರಕ್ತದಲ್ಲಿ ಆ ಪಾಪ ಇದೆ, ಹೀಗೆಲ್ಲ ಹೀಯಾಳಿಸಿರಬಹುದಲ್ಲವಾ? ಆದರೆ ದೇವರು ಮತ್ತು ದೇವರ ವಾಕ್ಯ ಇಂತಹ ಕೆಟ್ಟ ಮಾತುಗಳೇ ಅವರ ಕೊನೆ ಆಗುವುದಕ್ಕೆ ಬಿಡುವುದಿಲ್ಲ. ಈ ಎಲ್ಲ ಘಟನೆಗಳು ಗತಿಸಿದ ಶತಮಾನಗಳ ನಂತರ ದೇವರೇ ಆ ಮೊಹಾಬ್ಯ ಜನಾಂಗದಿಂದ ಒಂದು ಸ್ತ್ರೀಯನ್ನು ಸತ್ಯವೇದದಲ್ಲಿ ಪರಿಚಯಿಸುತ್ತಾರೆ. ಒಬ್ಬ ನಂಬಿಗಸ್ತ, ಪ್ರಾಮಾಣಿಕ ಹಾಗೂ ಯಾವ ಜನಾಂಗದಿಂದ ಇವರು ತಿರಸ್ಕರಿಸಲ್ಪಟ್ಟಿದ್ದರೋ ಅದೇ ಜನಾಂಗದ ದೇವರನ್ನು ತನ್ನ ದೇವರೆಂದು ಪ್ರೀತಿಸಿ ಅನುಸರಿಸುವುದು ಮಾತ್ರವಲ್ಲ, ಅದಕ್ಕೋಸ್ಕರ ಕಷ್ಟವನ್ನು ಅನುಭವಿಸಲು ಸಿದ್ಧಳಾದಂಥವಳು ಈ ರೂತಳು. ಇಸ್ರಾಯೇಲರೆಂದು ಎಣಿಸದ, ಗಣನೆಗೂ ಬಾರದ ಮೊಹಾಬ್ಯರು ಮತ್ತು ಅಮ್ಮೋನಿಯರು ರೂತಳು ತೆಗೆದುಕೊಂಡ ಒಂದು ನಿರ್ಧಾರದ ಮೂಲಕ ದೇವರು ಅವಳನ್ನು ಕ್ರಿಸ್ತನ ಕುಟುಂಬದಲ್ಲಿ ಸೇರಿಸಲು ಇಚ್ಛಿಸಿದರು. ಕ್ರಿಸ್ತನ ವಂಶಾವಳಿಯನ್ನು ನೋಡುವಾಗ ನೀವು ಈಗ ಹೆಸರನ್ನ ಕಾಣಬಹುದು. ಕಾರಣ, ಸತ್ಯವೇದ ನಡೆದ ಘಟನೆಗಳನ್ನ, ಇತಿಹಾಸವನ್ನ, ಗತಿಸಿದ ವಿಷಯಗಳನ್ನ ಮರೆಮಾಚುವುದಿಲ್ಲ. ಮುಚ್ಚು ಮರೆಯಿಲ್ಲದೆ ಸ್ಪಷ್ಟವಾಗಿ ನಾವು ಎಲ್ಲಿಂದ ಬಂದೆವು, ಏನನ್ನ ಮಾಡುತ್ತಿದ್ದೆವು, ನಾವು ಬದುಕುವುದಕ್ಕಾಗಿ ನಮ್ಮನ್ನು ಉಳಿಸಿಕೊಳ್ಳಲು ಹೇಗೆಲ್ಲ ನಡೆದುಕೊಂಡೆವು ಎಂಬುದೆಲ್ಲದರ ಸವಿಸ್ತಾರವಾಗಿ ಇತಿಹಾಸ ಹೇಳುತ್ತದೆ, ಸತ್ಯವೇದ ತಿಳಿಸುತ್ತದೆ. ಕೆಲವೊಮ್ಮೆ ಸತ್ಯವೇದವನ್ನು ಓದುವಾಗ ಅಥವಾ ನಮ್ಮ ಸುತ್ತಮುತ್ತಲಿನ ಜನಗಳ ಜೀವಿತವನ್ನು ನೋಡುವಾಗ ನಾವೇ ನಿರ್ಧರಿಸಿ ಬಿಡುತ್ತೇವೆ, ಈ ವ್ಯಕ್ತಿ ಪಾಪಿ, ಇವನಿಗೆ ಮುಂದೆ ಭವಿಷ್ಯವಿಲ್ಲ, ಇವನ ಬದುಕು ಇಷ್ಟೇ ಎಂದು ನಾವೇ ನಿರ್ಧರಿಸಿ ಬಿಡುತ್ತೇವೆ, ಡಿಸ್ಕ್ವಾಲಿಫೈಡ್ ಮಾಡಿಬಿಡುತ್ತೇವೆ. ಆದರೆ ದೇವರು ಅಲ್ಲಿಂದನೇ ಆ ವ್ಯಕ್ತಿಯ ಜೀವಿತವನ್ನು ಪುನಃಸ್ಥಾಪಿಸುತ್ತಾರೆ, ಪುನರ್ನಿರ್ಮಾಣ ಮಾಡುತ್ತಾರೆ. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಹಿಂದಿನ ಜೀವಿತದ ತಪ್ಪುಗಳು, ಹಿನ್ನೆಲೆ, ನೋವಿನ ಅನುಭವಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ದೇವರು ಮನುಷ್ಯನ ಇತಿಹಾಸವನ್ನು, ಅಂದರೆ ನಿಮ್ಮ ಪೂರ್ವ ಜೀವಿತವನ್ನು ನೋಡದೆ ನಿಮ್ಮ ಹೃದಯವನ್ನು ಮತ್ತು ಆತನ ಕೃಪೆಯನ್ನು ನೋಡುತ್ತಾನೆ. ನೀವು ದೇವರನ್ನು ಪ್ರೀತಿಸಿ ಪಾಪಗಳನ್ನು ಒಪ್ಪಿಕೊಂಡು ಬರುವಾಗ ಖಂಡಿತವಾಗಿಯೂ ಆತನು ನಿಮ್ಮ ಪೂರ್ವ ಪಾಪಗಳನ್ನು ಸಂಪೂರ್ಣವಾಗಿ ಅಳಿಸಿ ತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳದಂತೆ ಮಾಡುತ್ತಾನೆ. ಪ್ರಿಯ ದೇವ ಮಕ್ಕಳೇ, ಯುವರ್ ಫಸ್ಟ್ ಚಾಪ್ಟರ್ ಇಸ್ ನಾಟ್ ದಿ ಎಂಡ್ ಆಫ್ ಯುವರ್ ಬುಕ್. ಹಾಗಾಗಿ ದಯವಿಟ್ಟು ನಿಮ್ಮ ಪೂರ್ವ ಪಾಪದಲ್ಲಿಯೇ ಇರಬೇಡಿ, ನಿಂತುಕೊಳ್ಳಬೇಡಿ, ಎದ್ದು ಬಿಡಬೇಡಿ, ಅದರಿಂದ ಆಚೆ ಬನ್ನಿ. ಖಂಡಿತವಾಗಿ ಯುವರ್ ಫಾಸ್ಟ್ ಡಸ್ ನಾಟ್ ಡಿಫೈನ್ ಯು. ದೇವರು ನಿಮ್ಮ ಇತಿಹಾಸವನ್ನು ಅಥವಾ ಹಿಸ್ಟರಿಯನ್ನು ಅಳಿಸಿ ಹಾಕಲು ಇಷ್ಟಪಡುತ್ತಾನೆ. ನಿಮ್ಮ ಪೂರ್ವ ಇತಿಹಾಸವು ನಿಮ್ಮನ್ನು ವ್ಯಾಖ್ಯಾನಿಸಬಹುದು, ವರ್ಣಿಸಬಹುದು, ಆದರೆ ನಿಮ್ಮ ಭವಿಷ್ಯವನ್ನು ನಿರ್ಣಯಿಸುವುದಿಲ್ಲ. ಸೌಲನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ ಇತಿಹಾಸ ಹೊಂದಿದ್ದನು, ಆದರೆ ದೇವರು ಅವನನ್ನು ಪೌಲನನ್ನಾಗಿ ಬದಲಾಯಿಸಿದನು. ಅವನ ಹಳೆಯ ಇತಿಹಾಸ ಅವನನ್ನು ವ್ಯಾಖ್ಯಾನಿಸಲು ಬಿಡಲಿಲ್ಲ, ನಿರ್ಣಯಿಸಲು ಬಿಡಲಿಲ್ಲ. ಇತಿಹಾಸವು ನಮ್ಮ ತಪ್ಪುಗಳನ್ನು ವಿವರಿಸಬಹುದು, ಆದರೆ ಕ್ರಿಸ್ತನ ಕೃಪೆಯು ನಮ್ಮನ್ನು ಪಾಪದಿಂದ ಪರಿಶುದ್ಧತೆಯ ಕಡೆಗೂ ಪಾತಾಳದಿಂದ ಪರಲೋಕದ ಕಡೆಗೂ ಬಿಡಿಸಿಕೊಂಡು ಬಂದಂಥದ್ದು. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ನಿಮ್ಮ ಹಿಂದಿನ ಜೀವನದ ತಪ್ಪುಗಳು, ಹಿನ್ನೆಲೆ, ಇತಿಹಾಸ ಎಂಥದ್ದೇ ಆಗಿರಲಿ, ಅದು ನಮ್ಮ ಇಂದಿನ ಸ್ಥಾನಮಾನವನ್ನು, ಭವಿಷ್ಯವನ್ನು ನಿರ್ಧರಿಸುವ ಅಂತಿಮ ನಿರ್ಣಯವಾಗಿರುವುದಿಲ್ಲ ಅಥವಾ ನಿರ್ಣಯವೂ ಅಲ್ಲ. ದೇವರೇ ಹಳೆಯದನ್ನು ಮರೆತು ನಮ್ಮನ್ನು ಹೊಸ ಸೃಷ್ಟಿಯಾಗಿ ನೋಡುತ್ತಾನೆ. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೆನು ಎಂದು ದೇವರು ಹೇಳುತ್ತಿದ್ದಾನೆ. ಎಂಥ ಪ್ರೀತಿ ನಮ್ಮ ದೇವರದ್ದು!